ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಳಿ. ತರೀಕೆರೆಯಲ್ಲಿ ರಸ್ತೆ ಅಭಿವೃದ್ಧಿಗೆ 4.5 ಕೋಟಿ ರೂಪಾಯಿ ಅನುದಾನ. ರಾಷ್ಟ್ರೀಯ ಹೆದ್ದಾರಿ 206ರ ಕಾಮಗಾರಿಗಳ 3 ತಿಂಗಳ ಗಡುವು. ತರೀಕೆರೆ ನಗರ ರಸ್ತೆ ಅಭಿವೃದ್ಧಿಗೆ 4.5 ಕೋಟಿ ರು ಅನುದಾನ. NH 206 ಕಾಮಗಾರಿಗಳಿಗೆ 3 ತಿಂಗಳ ಗಡುವು. ತರೀಕೆರೆ ನಗರ ಪ್ರವಾಸಿ ಮಂದಿರದಲ್ಲಿ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಅವರು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಅವುಗಳನ್ನು ಮುಂದಿನ 3 ತಿಂಗಳೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಠಿಣ ಸೂಚನೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತರೀಕೆರೆ ನಗರದೊಳಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ 4.5 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿರುವುದನ್ನು ಅವರು ಪ್ರಸ್ತಾಪಿಸಿದರು. ಈ ಅನುದಾನದಿಂದ ನಗರದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ವೇಗ ಪಡೆಯಲಿವೆ ಎಂದು ಅವರು ಹೇಳಿದರು. ಈ ಸಭೆಯಲ್ಲಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ DS ಸುರೇಶ್ ರವರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಇಂಜಿನಿಯರ್ಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳ ಪ್ರಗತಿ, ಗುಣಮಟ್ಟದ ಹಾಗೂ ಜನ ಸೌಲಭ್ಯಗಳ ಕುರಿತು ವಿಶ್ಲೇಷಣಾತ್ಮಕ ಚರ್ಚೆ ನಡೆಸಲಾಯಿತು. ವರದಿ ಪ್ರದೀಪ್ HE, ತರೀಕೆರೆ, NKS TV. ಮೂಡಿಗೆರೆಯಲ್ಲಿ ಮೆಸ್ಕಾಂ ಸಾರ್ವಜನಿಕ ಸಂಪರ್ಕ ಸಭೆ. ವಿದ್ಯುತ್ ಸಂಪರ್ಕ ಕಂಬ ಅಳವಡಿಕೆ ಕುರಿತು ಸಾರ್ವಜನಿಕರ ಅಸಮಾಧಾನ. ಮೂಡಿಗೆರೆಯಲ್ಲಿ ಮೆಸ್ಕಾಂ ಸಾರ್ವಜನಿಕ ಜನಸಂಪರ್ಕ ಸಭೆ. ವಿದ್ಯುತ್ ಸಂಪರ್ಕ ಕಂಬ ಅಳವಡಿಕೆ ಕುರಿತಾಗಿ ನಾಗರಿಕರ ಅಸಮಾಧಾನ. ಮೆಸ್ಕಾಂ ಇಲಾಖೆ ವತಿಯಿಂದ ಮೂಡಿಗೆರೆಯಲ್ಲಿ ಸಾರ್ವಜನಿಕ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ಜನರು ತಮ್ಮ ವಿದ್ಯುತ್ ಸಂಪರ್ಕ ಹಾಗೂ ಮೆಸ್ಕಾಂ ಸೇವೆಗಳ ಕುರಿತಾದ ವಿವಿಧ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಸಭೆಗೆ ಹಿರಿಯ ಮೆಸ್ಕಾಂ ಅಭಿಯಂತರ ಮಂಜುನಾಥ್ ಮತ್ತು ಅಭಿಯಂತರ ಜಿತೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಹೊಸ ಕಟ್ಟಡಗಳನ್ನು ನಿರ್ಮಿಸಿದ ಅನೇಕ ನಾಗರಿಕರು ವಿದ್ಯುತ್ ಶಕ್ತಿ ಸಂಪರ್ಕದ ಕೊರತೆಯಿಂದ ಮನೆಗೆ ಗೃಹ ಪ್ರವೇಶ ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂಬ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇನ್ನು ಪಟ್ಟಣ ಪಂಚಾಯಿತಿ ವಾಸಯೋಗ್ಯ ದೃಢೀಕರಣ ಪ್ರಮಾಣ ಪತ್ರ ನೀಡದಿರುವುದರಿಂದ ತಾತ್ಕಾಲಿಕ ಸಂಪರ್ಕ ಪಡೆಯುವಲ್ಲಿ ಅಡಚಣೆ ಉಂಟಾಗಿದೆ. ಈ ಕುರಿತು ಚರ್ಚಿಸಿದ ಹಿರಿಯ ಅಭಿಯಂತರ ಮಂಜುನಾಥ್ ಅವರು, ಪಟ್ಟಣ ಪಂಚಾಯಿತಿಯಿಂದ ಮ್ಯಾನ್ಯುವಲ್ ವಾಸಯೋಗ್ಯ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆದು ಮೆಸ್ಕಾಂ ಕಚೇರಿಗೆ ತಲುಪಿಸಿದ ತಕ್ಷಣವೇ ಶಕ್ತಿ ಸಂಪರ್ಕ ಕಲ್ಪಿಸಲು ಕಿರಿಯ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಈ ಸಭೆಯಲ್ಲಿ ಮತ್ತೊಂದು ಪ್ರಮುಖ ಅಸಮಾಧಾನ ಹೊರಹೊಮ್ಮಿತು. ಸಣ್ಣ ರೈತರ ಖಾಸಗಿ ಜಮೀನಿನಲ್ಲಿ ಯಾವುದೇ ತಿಳುವಳಿಕೆ ಪತ್ರವಿಲ್ಲದೆ, ಸೂಚನೆಯೂ ನೀಡದೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ತಂತಿಗಳನ್ನು ಹರಿಸಲಾಗಿರುವ ಬಗ್ಗೆ ಜಮೀನಿನ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅನಧಿಕೃತವಾಗಿ ಅಳವಡಿಸಿರುವ ಕಂಬಗಳು ಮನೆ ನಿರ್ಮಾಣಕ್ಕೆ ಅಡಚಣೆಯಾಗಿರುವುದರಿಂದ ಕಂಬ ಮತ್ತು ತಂತಿಗಳನ್ನು ಅನುಮತಿ ಪಡೆದು ವೈಜ್ಞಾನಿಕವಾಗಿ ಸೂಕ್ತ ಸ್ಥಳಕ್ಕೆ ವರ್ಗಾಯಿಸುವಂತೆ ಅವರು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಗುತ್ತಿಗೆದಾರರಾದ ಉಮೇಶ್ ಶಿವಣ್ಣ ಮತ್ತು ಪಾಂಡು, ಪತ್ರಕರ್ತರಾದ ಉಮಾಶಂಕರ್, ಇತರ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸಭೆಯಲ್ಲಿ ಜನರಿಂದ ಬಂದ ಮನವಿಗಳನ್ನು ಅಧಿಕಾರಿಗಳು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು. ವರದಿ ಪ್ರಕಾಶ್ ಬಕ್ಕಿ, NKS TV, ಮೂಡಿಗೆರೆ. ಸಿಂಧನೂರಿನಲ್ಲಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಕನ್ನಡ ಬಾರದ ಸಿಬ್ಬಂದಿಗಳು ಕನ್ನಡ ಮಾತನಾಡುವವರನ್ನ ನೇಮಿಸಲು ಕರವೇ ಪ್ರತಿಭಟನೆ. ಹತ್ತಿ ಖರೀದಿ ಕೇಂದ್ರದಲ್ಲಿ ಕನ್ನಡ ಬಾರದ ಸಿಬ್ಬಂದಿಗಳು ಕನ್ನಡ ಮಾತನಾಡುವವರನ್ನ ನೇಮಿಸಲು ಒತ್ತಾಯಿಸಿ ಕರವೆಯಿಂದ ಪ್ರತಿಭಟನೆ. ಸಿಂಧನೂರಿನ ಹತ್ತಿ ಕೇಂದ್ರದಲ್ಲಿ ಕನ್ನಡ ಬಾರದ ಸಿಬ್ಬಂದಿಗಳನ್ನು ನೇಮಿಸಿದ್ದು ಖಂಡನೀಯ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಸಮಿತಿ ಅಧ್ಯಕ್ಷ ಸುರೇಶ್ ಗೊಬ್ಬರಕಲ್ ನೇತೃತ್ವದಲ್ಲಿ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿದರು.
ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದೇಳುವ ನಾವುಗಳು ನಗರದ ಹತ್ತಿ ಖರೀದಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆ ಬರದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದರಿಂದ ಆ ಭಾಷೆ ಬರದ ಮುಗ್ಧ ರೈತರು ಗೋಳಿಟ್ಟುಕೊಳ್ಳುವಂತೆ ಮಾಡಿದೆ. ಭಾಷೆ ಎಡವಟ್ಟಿನಿಂದ ನಿತ್ಯ ಸಮಸ್ಯೆ ಉಂಟಾಗಿ ಸಿಬ್ಬಂದಿ ಮತ್ತು ರೈತರ ಮಧ್ಯೆ ವಾಗ್ವಾದಗಳು ಸಾಮಾನ್ಯವಾಗಿ ಬಿಟ್ಟಿದೆ. ಇನ್ನು ಹತ್ತಿ ದರ ಮತ್ತು ಉಳಿದ ವಿಷಯ ಕುರಿತು ಕನ್ನಡದಲ್ಲಿಯೇ ಸಂಬೋಧಿಸಲು ರೈತರು ಪಟ್ಟು ಹಿಡಿದಾಗ ಸಿಬ್ಬಂದಿಗಳು ಸುತಾರಾಂ ಒಪ್ಪದೆ ನಮಗೆ ಕನ್ನಡ ಭಾಷೆ ಬರುವುದಿಲ್ಲ, ತೆಲುಗಿನಲ್ಲಿಯೇ ಮಾತನಾಡುತ್ತೇವೆ, ಈ ಕುರಿತು ನೀವು ಯಾವ ಮೇಲಾಧಿಕಾರಿಗಳಿಗಾದರೂ ದೂರು ಕೊಡಿ ಎಂದು ಗದರಿಸಿದ್ದಾರೆಂದರು ರೈತರು. ಇನ್ನು ಈ ಸಮಸ್ಯೆ ಮಧ್ಯೆ ಹತ್ತಿ ಖರೀದಿಸುವ ಮುನ್ನ 1 ವಾರ ಪರಿಶೀಲನೆ ನಂತರ ಮತ್ತೊಂದು ದರ ನಿಗದಿ ಮಾಡುತ್ತಿರುವುದು ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತಿದೆ. ಕೂಡಲೇ ಕನ್ನಡ ಮಾತನಾಡಲು ಭಾಷೆ ಬರದ ಈ ಸಿಬ್ಬಂದಿಗಳನ್ನು 5 ದಿನಗಳಲ್ಲಿ ಬೇರೆ ಕಡೆ ವರ್ಗಾಯಿಸಿ ಕನ್ನಡ ಭಾಷೆಯಲ್ಲಿ ಮಾತನಾಡುವ ಸಿಬ್ಬಂದಿಗಳನ್ನು ನೇಮಿಸಲು ತಕ್ಷಣ ವೇದಿಕೆ ಒತ್ತಾಯಿಸಿದೆ. ವಿಫಲವಾದಲ್ಲಿ ರೈತರ ಸಹಯೋಗದಲ್ಲಿ ನಗರದ ಹತ್ತಿ ಖರೀದಿ ಕೇಂದ್ರದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅನಿವಾರ್ಯ ಎಂದು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನು ಸಿಂಧನೂರು ತಹಶೀಲ್ದಾರರಿಗೆ ನೀಡಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸುರೇಶ್ ಗೊಬ್ಬರ್ಕಲ್, ನಗರ ಘಟಕ ಅಧ್ಯಕ್ಷ ದಾವಲಾ ಸಾಬ್ ದೊಡ್ಮನಿ ಮತ್ತು ಉಪಾಧ್ಯಕ್ಷ ಹನುಮೇಶ ತಿಪ್ಪನಹಟ್ಟಿ, ನಗರ ಘಟಕ ಉಪಾಧ್ಯಕ್ಷ ರಾಘವೇಂದ್ರ, ತಾಲೂಕು ಕಾರ್ಯಾಧ್ಯಕ್ಷ ಹನುಮೇಶ್ ಗೀತಾ ಕ್ಯಾಂಪ್ ಮತ್ತು ತಾಲೂಕು ಸಂಚಾಲಕ ಮಹಿಬೂಬ್ ಕೆಂಗಲ್, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಆಂಜನೇಯ ದೇಸಾಯಿ, ರೈತ ಘಟಕ ಅಧ್ಯಕ್ಷ ಖಾದರ್ ಖಾನ್, ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷ ವಿಶ್ವನಾಥ್, ವಾರ್ಡ್ ನಂಬರ್ 23ರ ಅಧ್ಯಕ್ಷ ಮೌಲಾಲಿ, ಇನ್ನು ಅನೇಕರು ಇಲ್ಲಿ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, ಎನ್ಕೆಎಸ್ ಟಿವಿ, ಸಿಂಧನೂರು. ಇಲ್ಲಿ ರೈತರು ಗೊತ್ತಾಗಲ್ದು ಏನ್ ಮಾಡ್ತೀವಿ? ಅಲ್ಲ ನೀ ಎಷ್ಟು ವರ್ಷ ಬಂದಿಲ್ಲಿ? ಅಲ್ಲ ನೀ ಎಷ್ಟು ವರ್ಷ ಬಂದ? ಕನ್ನಡ ಮಾತಾಡ, ನೀ ಕನ್ನಡ ಮಾತಾಡ. ಅಲ್ಲ ಇಲ್ಲ 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 ತಡ್ರಿ, ಇಲ್ಲ ಮೊದಲಿಲ್ಲ ತಡ್ರಿ. ಮಳವಳ್ಳಿಯಲ್ಲಿ ಕನಕದಾಸರ ಜಯಂತಿ ಕುರುಬ ಸಮಾಜದ ಮುಖಂಡರು ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರನ್ನ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ. ಮಳವಳ್ಳಿ ಬರುವ ನವೆಂಬರ್ 8ರಂದು ನಡೆಯಲಿರುವ ಭಕ್ತ ಕನಕದಾಸರ ಜಯಂತಿಗೆ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿಸುವ ಸಂಬಂಧ ವ್ಯಾಪಕ ಪ್ರಚಾರ ಕೈಗೊಂಡಿರುವ ಕುರುಬ ಸಮಾಜದ ಮುಖಂಡರು ಪ್ರತಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರನ್ನ ಸಮಾರಂಭಕ್ಕೆ ಆಹ್ವಾನಿಸಿದರು. ಬುಧವಾರದಿಂದಲೂ ಎಲ್ಲ ಗ್ರಾಮಕ್ಕೆ ತೆರಳಿ ಪ್ರಚಾರ ಕೈಗೊಂಡಿರುವ ಮುಖಂಡರು ಗುರುವಾರ ಸಹ ಪ್ರಚಾರ ಕಾರ್ಯ ಮುಂದುವರೆಸಿದರು. ಮಧ್ಯಾಹ್ನ 1:30ರ ಸಮಯದಲ್ಲಿ ಸಹ ದಡದಪುರ ಗ್ರಾಮಕ್ಕೆ ಆಗಮಿಸಿದ ಮುಖಂಡರು ಗ್ರಾಮಸ್ಥರು ಗ್ರಾಮದ ಹಿರಿಯರಿಗೆ ಕರಪತ್ರಗಳನ್ನು ನೀಡಿ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಅವರು ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಕನಕದಾಸರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಇಡೀ ಸಮಾಜಕ್ಕೆ ಸೇರಿದವರಾಗಿದ್ದು, ಆದ್ದರಿಂದ ಶನಿವಾರ ನಡೆಯಲಿರುವ ಕನಕದಾಸರ ಜಯಂತಿಯಂದು ಎಲ್ಲ ಸಮಾಜದ ಜನ, ವಿಶೇಷವಾಗಿ ತಾಲೂಕಿನ ಕುರುಬ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಕೋರಿಕೊಂಡರು. ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಓಂಕಾರ್ ಮತ್ತು ಚೆನ್ನಪಿಳ್ಳೆ ಕೊಪ್ಪಲು ಗ್ರಾಮದ ಸಿದ್ದೇಗೌಡರ ಪುತ್ರ ಅಶೋಕ್ ಸಿದ್ದೇಗೌಡ ಅವರು ಮಾತನಾಡಿ, 12ನೇ ಶತಮಾನದಲ್ಲಿಯೇ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ದಾಸ ಸಾಹಿತ್ಯದ ಮೂಲಕ ಮಹಾನ್ ಕ್ರಾಂತಿಯನ್ನೇ ಮೊಳಗಿಸಿದ ಕನಕದಾಸರ ಜಯಂತಿಯಂದು ಕುರುಬ ಸಮಾಜ ಸೇರಿದಂತೆ ಎಲ್ಲ ವರ್ಗದ ಜನ ಪಾಲ್ಗೊಳ್ಳಬೇಕೆಂದು ಕೋರಿದರು. ಕೆಡಿಪಿ ಸದಸ್ಯ ಸಾಹಳ್ಳಿ ಶಶಿರಾಜ್, ಮುಖಂಡರಾದ ಕಲ್ಲಾರೆಪುರ ಮಂಜುನಾಥ್, ಯುವ ಕಾಂಗ್ರೆಸ್ನ ಕಿರುಗಾವಲು ಹೋಬಳಿ ಘಟಕದ ಅಧ್ಯಕ್ಷರಾದ ಜಿಕೆ ವಿಜಯಕುಮಾರ್, ಮುಖಂಡರಾದ ಬುಲೆಟ್ ಲಿಂಗಣ್ಣ, ದುನಿಯಾ ಮಂಜು ಮತ್ತು ಶೆಟಡಹಳ್ಳಿ ಲಿಂಗರಾಜು ಮತ್ತು ಚಿನ್ನಪಿಳ್ಳೆ ಕೊಪ್ಪಲು ಬಸವರಾಜು, ಚಲುವರಾಜು ಮತ್ತು ಮನು, ಚಂದು ಮತ್ತಿತರರು ಈ ವೇಳೆ ಹಾಜರಿದ್ದರು. ಬ್ಯೂರೋ ನ್ಯೂಸ್, ಎನ್ಕೆಎಸ್ ಟಿವಿ, ಮಂಡ್ಯ. 8ನೇ ತಾರೀಕು ನಡೆಯುವಂಥ ಕನಕ ಜಯಂತಿಗೋಸ್ಕರ ಇಲ್ಲಿ ಎಲ್ಲ ಸೇರಿರುವಂಥ ಸಭಿಕರಿಗೆ ವಂದಿಸ್ತಾ, ಕುಲವೆಂದು ಒಡೆದಾಡದಿರಿ ಎಂದು ಸಾರಿದ ಕನಕದಾಸರ ಜಯಂತ್ಯೋತ್ಸವವನ್ನು ಎಲ್ಲರೂ ಪಕ್ಷಭೇದ ಮೀರಿ, ಜಾತಿ ಭೇದ ಮೀರಿ ಎಲ್ಲ ಒಗ್ಗೂಡಿ ವಿಜೃಂಭಣೆ. ಲಿಂಗಸ್ಕೂರಲ್ಲಿ ಬೈಕ್ ಕಳ್ಳತನಕ್ಕೆ ವಾರದ ಸಂತೆ ದಿನ ಮತ್ತು ಜನನಿಬಿಡ ಪ್ರದೇಶವೇ ಕಳ್ಳರ ಟಾರ್ಗೆಟ್. ಬೈಕ್ ಕಳ್ಳತನಕ್ಕೆ ವಾರದ ಸಂತೆ ದಿನ ಮತ್ತು ಜನನಿಬಿಡದ ಪ್ರದೇಶವೇ ಕಳ್ಳರ ಟಾರ್ಗೆಟ್. ಇಲ್ಲಿಯ ತನಕ 16 ಬೈಕ್ ಮಂಗಮಾಯ.
ಇನ್ನು ಈ ಪ್ರಕರಣವು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಪಟ್ಟಣದಲ್ಲಿ ನಡೆದಿದೆ. ಈ ಪಟ್ಟಣ ವ್ಯಾಪ್ತಿಯ ಸುತ್ತಮುತ್ತಲಿನ ಹಳ್ಳಿಗರು ಆಸ್ಪತ್ರೆ, ಬ್ಯಾಂಕ್, ನೆಮ್ಮದಿ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಸೇರಿದಂತೆ ವಿವಿಧ ಕಚೇರಿ ಕೆಲಸಗಳಿಗಾಗಿ ದಿನಸಿ ವಸ್ತುಗಳನ್ನು ಮತ್ತು ಬಟ್ಟೆಗಳನ್ನು ಖರೀದಿಸಲು ವಾರದ ಸಂತೆ ಮಾಡಲು ಬರುತ್ತಾರೆ. ಬಂದ ಈ ವೇಳೆಯಲ್ಲಿ ಬೈಕ್ಗಳನ್ನು ಹ್ಯಾಂಡಲ್ ಲಾಕ್ ಮಾಡುವ ಮೂಲಕ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಾರೆ. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡು ಸಂಚಿನೊಂದಿಗೆ ಹೊಂಚು ಹಾಕಿ ಕಳುವಿಗಾಗಿ ಕಾಯುತ್ತಿರುವ ಕಳ್ಳರು ಲಾಕ್ ಓಪನ್ ಮಾಡಿ ಬರುವಷ್ಟರಲ್ಲಿ ಬೈಕ್ಗಳನ್ನು ಕದ್ದು ಪರಾರಿಯಾಗಿರುತ್ತಾರೆ. ಜನನಿಬಿಡದ ಪ್ರದೇಶಗಳಾದ ಬಸ್ ನಿಲ್ದಾಣ, ಬ್ಯಾಂಕ್, ಸರ್ಕಾರಿ ಕಚೇರಿಗಳ ಮುಂಭಾಗದ ಪ್ರದೇಶವೇ ಕಳ್ಳರ ಟಾರ್ಗೆಟ್ ಆಗಿದೆ. ಹೆಚ್ಚಿನ ಬೈಕ್ ಕಳ್ಳತನ ಪ್ರಕರಣ ಇಂತಹ ಪ್ರದೇಶಗಳಲ್ಲಿಯೇ ನಡೆದಿವೆ. ಕಳ್ಳರ ಹಾವಳಿಗೆ ಬೇಸತ್ತ ಬೈಕ್ ಮಾಲೀಕರು ಬೈಕ್ಗಳನ್ನು ಕಾಯ್ದುಕೊಂಡೇ ನಿಲ್ಲುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಎಂದು ಬೈಕ್ ಮಾಲೀಕರು ಪ್ರಜಾಪವರ್ ಟಿವಿ ಮುಂದೆ ದೂರುತ್ತಾರೆ. ಇನ್ನು 10 ಬೈಕ್ಗಳ ಕಳ್ಳತನ ಪ್ರಕರಣಗಳು ನಡೆದರೂ ದೇವರ ಭೂಪೂರಿನ ಬಸವರಾಜ್ ಸೇರಿದಂತೆ ಒಬ್ಬಿಬ್ಬರು ಬಿಟ್ಟರೆ ಉಳಿದವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿಲ್ಲ. ಇನ್ನು ಜನನಿಬಿಡ ಪ್ರದೇಶಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾ ಹಾಗೂ ಪ್ರಕರಣ ಬೆಂಬತ್ತಿ ಭೇದಿಸದ ಪೊಲೀಸರ ನಿರಾಸಕ್ತಿಯಿಂದ ಕಳ್ಳರು ಮೇಲಿಂದ ಮೇಲೆ ಗುರುಗುಂಟದಲ್ಲಿ ಬೈಕ್ ಕಳ್ಳತನಕ್ಕೆ ಮುಂದಾಗಿರುವುದು ಕಾರಣವಾಗಿದೆ ಎಂಬುದು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿರುವ ದೂರು. ಬೈಕ್ ಕಳ್ಳತನ ಸೇರಿದಂತೆ ಶುಕ್ರವಾರದ ಸಂತೆ ದಿನ ಸಂತೆಯಲ್ಲಿ ಮೋಸಗೊಳ್ಳುತ್ತಿರುವ ಕ್ರಿಯೆಗಳು ಹೆಚ್ಚಾಗಿ ನಡೆಯುತ್ತಿದ್ದು ಸಂತೆಗೆ ಬರುವ ಗ್ರಾಹಕ ವ್ಯಾಪಾರಿಗಳನ್ನು ಭಯಭೀತಗೊಳಿಸಿದೆ. ಇಂತಹ ಮೋಸಗೊಳಿಸುವ ಕ್ರಿಯೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ದೊಡ್ಡಿ ತಾಂಡಗಳ ಮಹಿಳೆಯರೇ ಬಲಿಯಾಗುತ್ತಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮದಲ್ಲಿ ವಾಸಿಸುವ ಬಡ ಕೂಲಿ ಕಾರ್ಮಿಕರ ಮತ್ತು ನಿಸರ್ಗದ ಮುನಿಸಿನಿಂದ ಒಂದೆಡೆ ಅತಿವೃಷ್ಟಿ, ಇನ್ನೊಂದೆಡೆ ಅನಾವೃಷ್ಟಿ ಸಂಭವಿಸಿ ರೈತ ಸಂಕಷ್ಟ ಅನುಭವಿಸುತ್ತಿರುವ ಮಧ್ಯೆ ಸಾಲ ಮಾಡಿ ತಂದ ಬೈಕ್ಗಳ ಕಳುವು ಆಗುತ್ತಿರುವುದರಿಂದ ರೈತರು ಕೃಷಿ ಚಟುವಟಿಕೆಗಳ ಜಮೀನಿಗೆ ತೆರಳಲು ಕಷ್ಟಪಡುತ್ತಿದ್ದಾರೆ. ಜೊತೆಗೆ ಬೈಕ್ ಸಾಲದ ಕಂತು ಹಣ ಕಟ್ಟುವಲ್ಲಿಯೂ ಬಡ ಕೂಲಿ ಕಾರ್ಮಿಕರು, ರೈತರು ಸಾಲದ ಮೇಲೆ ಸಾಲ ಮಾಡಿಕೊಳ್ಳುವ ದುರ್ಗತಿ ಎದುರಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಕಾರಣ ಪೊಲೀಸ್ ಅಧಿಕಾರಿಗಳು ವಾರದ ಸಂತೆ ದಿನ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಮಫ್ತಿಯಲ್ಲಿಟ್ಟು ಅಪರಾಧ ಎಸಗುವ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಅಧಿಕಾರಿಗಳನ್ನು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್, ಲಿಂಗಸಗೂರು, NKS ಟಿವಿ. ಲಕ್ಷ್ಮೇಶ್ವರದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನ್ನರನ್ನ ನಾಮಫಲಕ ತೆರವು, ಕೊಠಡಿಗೆ ಬೀಗ ಹಾಕಿದ ಪುರಸಭೆ ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್. ಅಧಿಕಾರ ಅವಧಿ ಮುಗಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನ್ನರ ಕೊಠಡಿಯ ನಾಮಫಲಕ ತೆರವು, ಕೊಠಡಿಗೆ ಬೀಗ ಹಾಕಿದ ಪುರಸಭೆಯ ಅಧಿಕಾರಿಗಳು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ 4/11/2025 ಮುಗಿದ ಹಿನ್ನೆಲೆ ಅಧ್ಯಕ್ಷ, ಉಪಾಧ್ಯಕ್ಷರ ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ನರ ಕೊಠಡಿಯ ನಾಮಫಲಕಗಳನ್ನು ತೆರವುಗೊಳಿಸಿ ಕೊಠಡಿಗೆ ಕೀಲಿ ಹಾಕಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಮಹೇಶ್ ಕಲಘಟಗಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ರಕ್ಷಣಾ ವೇದಿಕೆಯ ಮಂಜುನಾಥ್ ಗಾಂಜಿ ಮತ್ತು ಭರ್ಮಣ್ಣ ಗೌಳಿ ಮತ್ತು ಇಯಾಜ್ ಮೀರನಾವರ ಮತ್ತು ಪ್ರವೀಣ್ ದಶಮನಿ ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, NKS ಟಿವಿ, ಲಕ್ಷ್ಮೇಶ್ವರ. ಪುರಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನ್ರು ಎಲ್ಲರ ಅಧಿಕಾರಾವಧಿ ನವೆಂಬರ್ 4ನೇ ತಾರೀಕಿಗೆ ಮುಗಿದಿತ್ತು. ಇಲ್ಲಿವರೆಗೂ ಸರ್ಕಾರ ಆದೇಶ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಅಧ್ಯಕ್ಷರ, ಉಪಾಧ್ಯಕ್ಷರ ಕೊಠಡಿಗೆ ಬೀಗ ಹಾಕ್ಸೋ ಕೆಲಸ ಮಾಡಿಲ್ಲ, ನಾಮಫಲಕ ತೆಗೆಸಿಲ್ಲ. ಅದಾಗ್ಯೂ ಬಂದು ಕುತ್ಕೊಳ್ಳೋದು, ಅದು ಮಾಡೋದು ಕಾನೂನು ರೀತಿಯ ಅಪರಾಧ ಆಕತಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿ ಇವತ್ತಿನ ದಿವಸ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ರದ ಕೊಠಡಿನ ಲಾಕ್ ಮಾಡೋಕ್ಕೆ ಹೇಳಿ ನಾಮಫಲಕ ತೆಗ್ಸೋಕ್ಕೆ ಹೇಳಿದ್ವಿ. ನಮ್ಮ ಮಾತಿಗೆ ಗೌರವ ಕೊಟ್ಟು, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಅದನ್ನು ಬೀಗ ಹಾಕೋ ಕೆಲಸ ಮಾಡ್ಯಾರ. ಅದಕ್ಕೆ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀನಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡ.